ಮತ್ತೊಬ್ಬರು ವಾದ್ಯವೃಂದದವರನ್ನ ಪರಿಚಯಿಸುವಂತಹ ಸಮಯ. ಅಮಿತ್ ರಾಜ್ ರವರು. ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಅಮಿತ್ ರಾಜ್ ರವರಿಗೆ. ಕೇವಲ 10ನೇ ವಯಸ್ಸಿಗೆ ಅವರ ತಂದೆ ಮತ್ತು ಚಿಕ್ಕಪ್ಪನ ಪ್ರೇರಣೆಯಿಂದ ತಬಲಾ ವಾದನವನ್ನು ಕಲೀಲಿಕ್ಕೆ ಪ್ರಾರಂಭವನ್ನು ಮಾಡಿರುವಂಥದ್ದು. ಈಗಲೂ ಕೂಡ ಪಂಡಿತ್ ರಾಜಗೋಪಾಲ್ ರವರ ಬಳಿ ಅಭ್ಯಾಸವನ್ನು ಮುಂದುವರೆಸಿದ್ದಾರೆ. ನಾಡಿನ ದೇಶದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೀವು ಅವರನ್ನು ಕಾಣಬಹುದು. ಹಾಗೆ ಖ್ಯಾತ ಸಂಗೀತ ನಿರ್ದೇಶಕರ ಒಂದು ಅಡಿಯಲ್ಲಿ ಅವರು ಸಂಗೀತವನ್ನು ನೀಡಿದ್ದಾರೆ. ಅವರಿಗೆ ಶುಭವಾಗಲಿ ಎಂದು ಹಾರೈಸ್ತಾ ಅವರ ಪುಟ್ಟ ಪರಿಚಯ ಇದಾಗಿತ್ತು. ಎಲ್ಲರೂ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಒಂದೊಂದು ಗೀತೆಯು ಒಂದಕ್ಕಿಂತ ಒಂದು ವಾವ್ ಅನ್ನಿಸ್ತಿದೆ, ಹೌದಲ್ವಾ? ನಾರಾಯಣ್ ಗೌಡ್ರು ಖುದ್ದು ಈ ಎಲ್ಲ ಹಾಡುಗಳನ್ನು ಸೆಲೆಕ್ಟ್ ಮಾಡಿರೋ ಅಂಥದ್ದು. ಎಂತಹ ಅದ್ಭುತ ಅಭಿರುಚಿ ಇದೆ ಸರ್ ನಿಮಗೆ, ಸೂಪರ್. ಈಗ ಅದ್ಭುತವಾದ ಗೀತೆ, 2 ವರ್ಷ ಸತತವಾಗಿ ಓಡಿದಂತಹ ಸಿನಿಮಾ ಇದು. ಯಾವುದು? ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಹಳ್ಳಿ ಬಿಟ್ಟು ಸಿಟಿಗೆ ಬಂದವರು ಈ ಸಿನಿಮಾ ನೋಡಿ ವಾಪಸ್ ಹಳ್ಳಿಗೆ ಹೋಗಿ ರೈತರಾಗಿದ್ದು ಒಂದು ಇತಿಹಾಸವೇ ಸರಿ. ಹಾಗಾಗಿ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ಶ್ವೇತಾ ಪ್ರಭು ಅವರನ್ನ. ಬಾಳ ಬಂಗಾರ ನೀನು ಗೀತೆಯನ್ನ ಹಾಡ್ತಿದ್ದಾರೆ ಶ್ವೇತಾ ಪ್ರಭು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ
ನಾನು ಯಾವತ್ತೂ ಆಡಿಯನ್ಸ್ ಜೊತೆ ಹಾಡೇ ಇಲ್ಲ ನಾನು. ಅದರಲ್ಲೂ ನಮ್ಮ ಸರ್ ಅವರ ಕಚೇರಿನಲ್ಲಿ ಹಾಡುವಾಗ ಎಲ್ಲರೂ ಹಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ, ಎಲ್ಲೋದ್ರಿ ಲೇಡೀಸ್? ರೆಡಿನಾ? ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಹಡಿ ತಾನೋ ತನ್ನಾರೋ ತಾನೋ ತಾನೋ ತನ್ನಾರೋ ತಾನೋ ತಾನೋ ತನ್ನಾರೋ ತಾನೋ ತಾನೋ ತನ್ನಾರೋ ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಓ ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಥ್ಯಾಂಕ್ ಯು.